ಇನ್ನು ನಾಡಿನಾದ್ಯಂತ ಮಹಾಶಿವರಾತ್ರಿ ಹಿನ್ನೆಲೆ ಇದೀಗ ಸಂಭ್ರಮ ಸಡಗರ ಎಲ್ಲೆಡೆ ಮಣಿ ಮಾಡಿದೆ. ಬಿಲ್ವಪತ್ರೆ, ಹೂವು, ಹಣ್ಣುಗಳಿಂದ ಪರಮಾತ್ಮನಿಗೆ ಶೃಂಗಾರ ಮಾಡಿರುವಂತಹ ದಿನಪೂರ್ತಿ ಭಕ್ತರಿಂದ ಪರಮೇಶ್ವರನ ಧ್ಯಾನ ಪ್ರಾರ್ಥನೆ, ಇನ್ನು ರಾತ್ರಿಯೆಲ್ಲ ಜಾಗರಣೆ ಮಾಡಿರುವಂಥದ್ದು. ದಿನಪೂರ್ತಿ ಭಕ್ತರಿಂದ ಪರಮೇಶ್ವರನ ಧ್ಯಾನ ಪ್ರಾರ್ಥನೆ ಭರ್ಜರಿಯಾಗಿ ನಡೀತಾ ಇರುವಂಥದ್ದು. ರಾತ್ರಿಯೆಲ್ಲ ಜಾಗರಣೆ, ಶಿವಧ್ಯಾನ ಮಾಡಲು ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಶಿವರಾತ್ರಿ ಹಿನ್ನೆಲೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಕ್ತರ ತಯಾರಿ ಅಪಾರ ಪ್ರಮಾಣವಾಗಿ ತಯಾರಿ ಮಾಡಿಕೊಂಡಿರುತ್ತದೆ. ಇನ್ನು ಬೆಳಗ್ಗೆಯಿಂದಲೇ ಶಿವನ ದರ್ಶನಕ್ಕೆ ಕ್ಯೂ ನಿಂತು ಸರದಿ ಸಾಲಿಯಲ್ಲಿ ಅಪಾರ ಪ್ರಮಾಣದ ಭಕ್ತರುಗಳು ನಿಂತು ಜೋಳ, ತೆಂಗಿನಕಾಯಿ ಸೇರಿದಂತೆ ತರಕಾರಿ, ಹಣ್ಣುಗಳಿಂದ ದೇವಸ್ಥಾನವನ್ನ ಸಿಂಗಾರ ಮಾಡಿರುವಂಥದ್ದು. ಈಗ ನಾಡಿನಾದ್ಯಂತ ಮಹಾಶಿವರಾತ್ರಿ ಹಿನ್ನೆಲೆ ಎಲ್ಲಾ ಶಿವನ ದೇವಾಲಯಗಳಲ್ಲಿ ಇದೀಗ ಹೂವಿನ ಅಲಂಕಾರಗಳಿಂದ, ಬಿಲ್ವಪತ್ರಗಳಿಂದ, ಹಣ್ಣು ಹಂಪಲಗಳಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಿರುವಂಥದ್ದು. ಇನ್ನು ದಿನಪೂರ್ತಿ ಕೂಡ ಶಿವನ ನಾಮಸ್ಮರಣೆ ಕೂಡ ದೇವಾಲಯದಲ್ಲಿ ಮೊಳಗ್ತಾ ಇದೆ. ಇದು ಬೆಂಗಳೂರಿನ ಕಾಡುಮಲ್ಲೇಶ್ವರಂ ದೇವಸ್ಥಾನದ ಒಂದು ಅದ್ಭುತ ನೋಟ. ತಾವು ನೋಡ್ತಾ ಇದ್ದೀರಿ, ಹೂವು, ಹಣ್ಣುಗಳಿಂದ, ಜೋಳದ ತೆನೆಗಳಿಂದ ತುಂಬಾ ಅದ್ಭುತವಾಗಿ ದೇವಸ್ಥಾನವನ್ನು ಅಲಂಕರಿಸಿ ಬಹಳಷ್ಟು ಆಕರ್ಷಕವಾಗಿ ಈ ಒಂದು ತಯಾರಿಯನ್ನು ನಡೆಸಿದ್ದಾರೆ. ಇನ್ನು ರಾತ್ರಿಯೆಲ್ಲ ಶಿವನ ನಾಮವನ್ನು ಸ್ಮರಿಸಲು, ಜಪವನ್ನು ಮಾಡಲು, ಪ್ರಾರ್ಥನೆಯನ್ನು ಮಾಡಲು ಕೂಡ ಇದೀಗ ತಯಾರಿಯನ್ನು ನಡೆಸಿರುವಂಥದ್ದು. ಇದು ಬೆಂಗಳೂರಿನ ಕಾಡುಮಲ್ಲೇಶ್ವರಂ ದೇವಸ್ಥಾನದ ಶಿವನ ಅದ್ಭುತ ಒಂದು ವಿಹಂಗಮನ ನೋಟ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಏನಿವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ಇಡೀ ನಾಡಿನಾದ್ಯಂತ ಇದೀಗ ಶಿವನ ದೇವಾಲಯಗಳಲ್ಲಿ ಶಿವನ ನಾಮಸ್ಮರಣೆ, ಶಿವನ ಸಾಕ್ಷಾತ್ಕಾರದ ಒಂದು ಪ್ರಾರ್ಥನೆ, ಭಜನೆ, ಹಾಡು, ಕೀರ್ತನೆಗಳು ಸಂಬಂಧಿಸಿದಂತೆ ಎಲ್ಲರೂ ಕೂಡ ಉಪವಾಸವನ್ನು ಮಾಡ್ತಾ ಇರ್ತಾರೆ. ಶಿವನ ಒಂದು ಧ್ಯಾನದಲ್ಲಿ ಕೂಡಿಕೊಂಡು ಶಿವನ ಒಂದು ಅದ್ಭುತ ಒಂದು ದಿನದ ಗಳಿಗೆ ಇದು. ಸೊ ಹಾಗಾಗಿ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಶಿವರಾತ್ರಿಗೆ ಅದರದೇ ಆದಂತಹ ಒಂದು ಮಹತ್ವವಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ನಾಡಿನಾದ್ಯಂತ ಒಂದು ಶಿವರಾತ್ರಿಯ ಒಂದು ಸಂಭ್ರಮ ಸಡಗರ ಎಲ್ಲ ಕಡೆ ಮಣಿ ಮಾಡಿದೆ. ಅದರಲ್ಲಿ ಒಂದು ಚಿಕ್ಕ ಒಂದು ತುಣುಕು ಇದು ಬೆಂಗಳೂರಿನ ಕಾಡುಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಇರತಕ್ಕಂತಹ ಶಿವನ ದೇವಸ್ಥಾನದ ಅತ್ಯದ್ಭುತ ಒಂದು ವಿಹಂಗಮ ನೋಟ ತಾವು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದಲೂ ಕೂಡ ಪೂಜೆ, ಪ್ರಾರ್ಥನೆ, ಹೋಮ, ಹವನಗಳು, ವಿಶೇಷ ಪೂಜೆಗಳು ಹಾಗೂ ಶಿವನ ಮೂರ್ತಿಗೆ ವಿಶೇಷವಾದಂತಹ ಅಲಂಕಾರಗಳು, ಆಭರಣಗಳನ್ನು ಹಾಕಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಇನ್ನು ಮಹಾಶಿವರಾತ್ರಿ ಹಿನ್ನೆಲೆ ಶಿವನ ನಾಮಸ್ಮರಣೆ ಕೋಲಾರದ ಕಮ್ಮಸಂದ್ರದಲ್ಲಿ ಕಳೆಗಟ್ಟಿರುವಂತಹ ಸಂಭ್ರಮ ಇದೀಗ ಕೋಟಿಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಜೈಕಾರ ಮೊಳಗ್ತಾ ಇರುವಂತಹದ್ದು. ಮುಂಜಾನೆಯಿಂದಲೇ ಕೋಟಿಲಿಂಗೇಶ್ವರ ಭಕ್ತ ಸಾಗರ ಇಡೀ ದಿನ ಕೋಟಿಲಿಂಗೇಶ್ವರದಲ್ಲಿ ವಿಶಿಷ್ಟವಾದಂತಹ ಪೂಜೆಯನ್ನ ಮಾಡ್ತಾ ಇರುವಂತಹದ್ದು. ಕೋಲಾರದ ಕೆಜಿಎಫ್ನಲ್ಲಿರ್ತಕ್ಕಂತಹ ಕಮ್ಮಸಂದ್ರ ಗ್ರಾಮದಲ್ಲಿ ಕೋಟಿಲಿಂಗೇಶ್ವರನ ಒಂದು ಸನ್ನಿಧಿಯಲ್ಲಿ ಅಪಾರ ಪ್ರಮಾಣದಂತಹ ಒಂದು ಜನಸಾಗರವೇ ಬಂದು ಇದೀಗ ಈಶ್ವರನ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ತಾವೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಕೋಲಾರದ ಕಮ್ಮಸಂದ್ರದಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ಒಂದು ಗ್ರಾಮ ಕೋಟಿಲಿಂಗೇಶ್ವರ. ಒಂದು ಆಧ್ಯಾತ್ಮ ಒಂದು ಸ್ಥಳನೇ ಅಂತ ಹೇಳಬಹುದು. ಬಹಳಷ್ಟು ಪವಿತ್ರತೆಯನ್ನು ಹೊಂದಿರತಕ್ಕಂತಹ ಒಂದು ಸ್ಥಳ ಕೋಟಿಲಿಂಗೇಶ್ವರ. ಅದರಲ್ಲೂ ಕೂಡ ಈ ಒಂದು ಶಿವರಾತ್ರಿಯ ಒಂದು ವಿಶೇಷವಾದಂತಹ ಈ ದಿನದಂದು ನಾಡಿನಾದ್ಯಂತ, ಕೇವಲ ಕೋಲಾರ ಮಾತ್ರವಲ್ಲ, ಪಕ್ಕದಲ್ಲಿರತಕ್ಕಂತಹ ಹಳ್ಳಿಗಳಲ್ಲ, ನಾಡಿನಾದ್ಯಂತ ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಅಪಾರ ಪ್ರಮಾಣದ ಭಕ್ತರು, ಹೊರ ರಾಜ್ಯಗಳಿಂದ ಭಕ್ತರು ಬಂದು ಶಿವನ ಒಂದು ಕೃಪೆಗೆ ಇಲ್ಲಿ ಪಾತ್ರರಾಗ್ತಾರೆ. ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಅದರಲ್ಲೂ ಕೋಟಿಲಿಂಗೇಶ್ವರ ಅಂತಂದ್ರೆ ಇದು ಶಿವನಿಗೆ ಒಂದು ಅಚ್ಚುಮೆಚ್ಚಿನ ಒಂದು ಪ್ರಸಿದ್ಧ ಸ್ಥಳ ಅಂತಲೇ ಹೇಳಬಹುದು. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಆ ಒಂದು ಬೃಹತ್ ಆಕಾರವಾದಂತಹ ಒಂದು ಸ್ಥಾವರ ಒಂದು ಲಿಂಗದ ಮುಂದೆ ಆ ಒಂದು ಅದ್ಭುತವಾದಂತಹ ನಂದಿಯ ವಿಗ್ರಹ ತಾವು ನೋಡ್ತಾ ಇದ್ದೀರಾ, ಬಹಳಷ್ಟು ಗಮನವನ್ನು ಸೆಳೀತಾ ಇರುವಂತಹದ್ದು. ಅದರಲ್ಲೂ ಕೂಡ ಇವತ್ತಿನ ಒಂದು ವಿಶೇಷ ದಿನದ ಹಿನ್ನೆಲೆಯಲ್ಲಿ ಕೋಟಿಲಿಂಗೇಶ್ವರ ಎಲ್ಲ ಭಕ್ತರಿಗೆ ಇದೀಗ ಒಂದು ಆಕರ್ಷಣೀಯವಾಗಿರತಕ್ಕಂತಹ ಒಂದು ವರ್ಣನಾತ್ಮಕ ಒಂದು ವಿಜೃಂಭಣೆಯಿಂದ ಒಂದು ಪವಿತ್ರ ಸ್ಥಳವಾಗ ನಿರ್ಮಾಣಗೊಂಡಿದೆ. ಹೂವಿನ ಅಲಂಕಾರಗಳಿಂದ, ಹಣ್ಣು ಹಂಪಲಗಳಿಂದ, ಬಗೆ ಬಗೆಯ ಅಲಂಕಾರಗಳಿಂದ ಇದೀಗ ಕೋಟಿಲಿಂಗೇಶ್ವರ ಬಹಳಷ್ಟು
ಆಕರ್ಷಕವಾಗಿ ಕಾಣ್ತಾ ಇರೋದು. ಅದರಲ್ಲೂ ಕೂಡ ಇವತ್ತಿನ ಒಂದು ಶಿವರಾತ್ರಿಯ ಒಂದು ಹಿನ್ನೆಲೆಯಲ್ಲಿ ಶಿವನಿಗೆ ಪ್ರಿಯವಾದಂತಹ ಒಂದು ಪ್ರಸಿದ್ಧ ಸ್ಥಳ ಈ ಕೋಟಿಲಿಂಗೇಶ್ವರ. ಹಾಗಾಗಿ ನಾಡಿನಾದಂತಹ ಅಪಾರ ಪ್ರಮಾಣದ ಭಕ್ತರು ಮುಂಜಾನೆಯಿಂದಲೇ ಬಂದು ತಮ್ಮ ಒಂದು ಭಕ್ತಿಯ ಸೇವೆಯನ್ನು ಇಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧ ಇಲ್ಲಿಗೆ ದೇವರ ಭಕ್ತಿ ಅಷ್ಟು ಬೇಗ ಹಾಕೋದು எனக்கு